ಈಗ ಎಲ್ಲ ಶಾಸಕರು ಹೇಳುದಿಷ್ಟೇ, IPL ಟಿಕೆಟ್ ಅಂದ್ರೆ ನನ್ನ ಹತ್ರ ಬರಬೇಡಿ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹತ್ರ ಹೋಗಿ ಅವ್ರು ಮಾಡಿಸ್ಕೊಡ್ತಾರೆ. ಏನು ಒಂದು ಎತ್ತಿದ್ದಾರೆ ಟಿಕೆಟ್ ಬಗ್ಗೆ ಇದರ ಬಗ್ಗೆ ಸರ್ಕಾರ ಗಂಭೀರವಾದ ಒಂದು ಕರೆಸಿ ಅವ್ರು ಮಾತಾಡಿ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಅವ್ರು ಈಗೇನ್ ಮಾಡ್ತಾರೆ, ಆರ್ಡಿನರಿ ಒಂದೊಂದು ಟಿಕೆಟ್ ಕೊಡ್ತಾರೆ. ಯಾಕಂದ್ರೆ ಅವ್ರು ಕೂಡ ಏನ್ ಹೇಳ್ತಾರೆ, ಎಲ್ಲರೂ ಕೂಡ ಕುತ್ಕೊಳ್ಳಿ, ನಾವು VIP ಟಿಕೆಟ್ ಕೊಟ್ರೆ ಶಾಸಕ ಬರೋದಿಲ್ಲ, ಯಾರ್ಯಾರು ಕೊಡ್ತಾರೆ ಅಲ್ಲಿ VIP ಯಾರ್ಯಾರು ಇರ್ತಾರೆ, ಆ ಸಂದರ್ಭದಲ್ಲಿ ನಾವು ಅವ್ರು ಬಂದ್ರೆ ನಾವು ಅವ್ರಿಗೆ VIP ಟಿಕೆಟ್ ಕೊಡ್ತೇವೆ ಅಂತ ಹೇಳಿ. ಅದು ಅಲ್ಲಿ ಏನಾಗ್ತದೆ, ಶಾಸಕ ಕ್ಯೂಲಿ ನಿಲ್ಲುವಾಗ ಎಂಟ್ರಿ ಮಾಡುವವನು ಯಾರ್ದು ಗೊತ್ತಿಲ್ಲ, ವಾಚ್ಮ್ಯಾನ್ ಇರಲಿ, ಅವ್ರು ಗೌರವ ಕೊಡುದಿಲ್ಲ, ಇವ್ರಿಗೆ ಬೇರೆ ಮುಂದೆ ಅಭಾಸ ಆಗಿ ಹೋಗ್ಲಿ. ಅದಕ್ಕೆ ಬಹುತೇಕ ಶಾಸಕರು ಹೋಗುದೇ ಇಲ್ಲ. ಒಂದು ಸ್ಪಷ್ಟವಾಗಿ ತಾವು ಇವತ್ತು ಅವ್ರನ್ನ ಕರೆಸಿ ಅವ್ರಿಗೆ ಹೇಳ್ಬೇಕು, ಶಾಸಕರು ಅವ್ರ ಕುಟುಂಬ ಹೋಗುವಾಗ ಅವ್ರಿಗೇನು VIP ಸ್ಟ್ಯಾಂಡ್ ಇದೆ ಅದ್ರ ಮಿನಿಮಮ್ 4 ಟಿಕೆಟ್ ಆ ಫ್ಯಾಮಿಲಿ ಅವ್ರಿಗೆ ಅವ್ರು ಕೊಡ್ಲಿ, ಮಿನಿಮಮ್ ಬೇರೆ ಮಾಡ್ಲಿ 5ಕ್ಕೆ. ಮತ್ತೆ ಅಲ್ಲಿ ಗೌರವಪೂರ್ವಕವಾಗಿ ಕೂರಂತ ಕೆಲಸ ಇವತ್ತು ಆಗ್ಬೇಕು. ಮಾತಿಗೆ ಏನು ಬಗ್ಗಲ್ಲ, ಅವ್ರೇನೋ ಕತೆ ಹೇಳಿದೆ, ಅವ್ರಿಗೆ ಎಣ್ಣೆ ಹೊಡೆಯಕ್ಕೆ ಲೈಸೆನ್ಸ್ ಕೊಟ್ಟಿದ್ದಾರೆ ಇವರು. ಕ್ರಿಕೆಟ್ಗೆ ಆಡಕ್ಕೆ ಇಲ್ಲಿ ಪರ್ಮಿಷನ್ ಇರೋದು ಅಲ್ಲ, ಗ್ರಾಂಟ್ ಆಗಿರೋದು ಕ್ರಿಕೆಟ್ ಆಡಕ್ಕೆ. ನೀವು CL7 ಯಾಕೆ ಕೊಟ್ಟಿದ್ರೆ, CL4 ಬಾರು ಇದಕ್ಕೆಲ್ಲ ಯಾಕೆ ಕೊಟ್ಟಿದ್ರ? ಟೈಟ್ ಮಾಡಿ, ಬಾಯಿ ಮುಚ್ಕೊಂಡು ಬರ್ತಾರೆ. ಸೊ ತಾವು ಇದನ್ನು ಮುಚ್ಕೊಂಡು ಬರ್ತಾರೆ, ಅದನ್ನು ಟೈಟ್ ಮಾಡಿ. ನೀವು ಈಗ ಸರ್ಕಾರದ ಪರವಾಗಿ ನೀವು ಅವ್ರನ್ನ ಕರ್ಸಿ ಒಂದು ಕೂತ್ಕೊಂಡು ಇವರಿಗೆ ಒಂದು ಖಂಡಿತ ಅಧ್ಯಕ್ಷರೇ, ನೆಕ್ಸ್ಟ್ ಅಸೆಂಬ್ಲಿಲಿ ಏನಾಯ್ತು ಇವಾಗಿದೆ ಸರ್, ಈಗ 28ಕ್ಕೆ ಮ್ಯಾಚ್ ಇದೆ ಅಲ್ಲ, ಮ್ಯಾಚ್ ಇದೆ ಸರ್, 5ನೇ ತಾರೀಕು ಮ್ಯಾಚ್ ಇದೆ. 4 ಟಿಕೆಟ್ ಕೊಡಿಸಿ ಈಗ ಎಲ್ಲ ಶಾಸಕರು ಹೇಳುದಿಷ್ಟೇ, IPL ಟಿಕೆಟ್ ಅಂದ್ರೆ ನನ್ನ ಹತ್ರ ಬರಬೇಡಿ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹತ್ರ ಹೋಗಿ ಅವ್ರು ಮಾಡಿಸ್ಕೊಡ್ತಾರೆ. ಸರ್ ಅಧ್ಯಕ್ಷರೇ ಮಾಡ್ತಾರಲ್ಲ ಸರ್, ಬರೇ ಟಿಕೆಟ್ ಅಷ್ಟೇ ಸರ್, ನಾನು ಆದೇಶ ಕೊಟ್ಟಾಗೋಯ್ತು ಸರ್. IPL ಮ್ಯಾಚ್ ದಲ್ಲಿ ರೊಕ್ಕ ತಗೊಳ್ಳಿ ಅವರು ಎಲ್ಲಾ ಕಾಳ ಸಂತೆ ಮಾಡ್ತಾ ಇದ್ದಾರೆ ಸರ್. ಅವರು ಎನ್ಕ್ವೈರಿ ಮಾಡಿಸ್ತೀನಿ, ಆದ್ರೆ ರೊಕ್ಕ ಕೊಟ್ಟು ಕೇಳಿದ್ರು ನಮ್ಗೆ ಟಿಕೆಟ್ ಸಿಗುದಿಲ್ಲ. ಅದನ್ನು ನೀವು ಸರ್ಕಾರ ಆಲೋಚನೆ ಮಾಡಿ. ಸರ್ ಮಾನ್ಯ ಅಧ್ಯಕ್ಷೆ, ನಾವು ದಯವಿಟ್ಟು 5 ಟಿಕೆಟ್ ಕೊಡಿಸಿ, ಅಲ್ಲಿ ಒಂದು ಗೌರವ ರೀತಿಯಲ್ಲಿ ಹೋಗಿ ಒಂದು ಗ್ಯಾದರಿಂಗ್ ಮಾಡಿ, MLA ಮಂತ್ರಿಗಳಿಗೆ ಒಂದು ಸ್ಥಾನ ಮಾಡಿಸಿ, ಎಲ್ಲ ಅವ್ರನ್ನ ಕರೆಸಿ ಎಲ್ಲರಿಗೂ ಕೊಡ್ತಾರೆ. ಅಲ್ಲ ಕೊಡಿಸ್ಬೇಕು ಸರ್, ಇಲ್ಲ ಅಲ್ಲ ಇಲ್ಲಿ ಕೊಡ್ಲಿಕ್ಕೆ ಆಗ್ತದೆ, ಈಗ ಕೊಡ್ಲಿಕ್ಕೆ ಆಗ್ತದ? ಅಲ್ಲ ಸರ್, ಆಯ್ತು ಹೇಳಿದ್ರು ಕೂತ್ಕೊಳ್ಳಿ. ಈಗ ಎಲ್ಲಿಂದ ತರುವುದು ನಿಮ್ಗೆ ಟಿಕೆಟ್? ಕೂತ್ಕೊಳ್ಳಿ, ಕರೆಸಿ ಮಾತಾಡುವರು ಅಧ್ಯಕ್ಷ ಮಾತಾಡಿ. ಅಧ್ಯಕ್ಷ ತಮ್ಮನ್ನ ಉಪಯೋಗಿಸ್ಕೊಂಡು ನಮ್ಮ ಸರ್ಕಾರದ ಒಂದು ಇದನ್ನ ಮಾಡಿ ಡೆಫಿನೆಟ್ಲಿ ಕರ್ಸಿ. ಏನೋ ಅಧ್ಯಕ್ಷರು ಗೊತ್ತು ನನಗೆ, ನಾನು ಮೆಂಬರ್ ಇದ್ದೀನಿ ಅಲ್ಲಿಗೆ. ಮೆಂಬರ್ ಅಂದ್ರೆ ಬರೀ ವೋಟಿಂಗ್ ಮೆಂಬರ್ ಅಷ್ಟೇ. ನಾನು ಕರ್ಸ್ತೀನಿ, ಕರ್ಸ್ಬಿಟ್ಟು ಖಂಡಿತ ಪಾಪ MLA ಕೇಳೋದ್ರಲ್ಲಿ ತಪ್ಪೇನಿಲ್ಲ, ದೇ ಹ್ಯಾವ್ ಎವ್ರಿ ರೈಟ್. MLA ಇರುವಾಗ ಈ ಒಂದು ಬೆನಿಫಿಟ್ ಸಿಕ್ಬೇಕು, ಕೇಳ್ತೀನಿ, ಏನು ತೊಂದರೆ ಇಲ್ಲ, ಖಂಡಿತ ಕೇಳಿ. ಒಂದು ಸಪ್ರೇಟ್ ಒಂದು ಗ್ಯಾಲರಿ ಮಾಡಿ ಅವಕಾಶ ಮಾಡಿಕೊಡಿ ಸರ್ MLA-ಗಳಿಗೆ. ಸಾಮ್ರಾಟ್ ಅಶೋಕನ ಮನವಿ ಇದು ಅಂತ ಹೇಳ್ತೀನಿ. ಸರ್ ಕಾದರ್ದು ಆದೇಶ, ನಿಮ್ದು ಮನವಿ, ಆಮೇಲೆ ನಮ್ಮ ಅವನ ಪ್ರಯತ್ನ. ಸೊ ಎರಡು ಮಾಡೋಣ ಅಧ್ಯಕ್ಷೆ. ಕೆಲವು ವಿಚಾರಗಳೆಲ್ಲ ಮಾಡಿದ್ವಿ. ಈಗ ಕೆಲವು ಅಶ್ವತ್ಥಾಯಣವರು ಫ್ಲೈಯಿಂಗ್ ಸ್ಕೂಲ್, ದಿ ಕ್ಯಾಬಿನೆಟ್ ಹ್ಯಾಸ್ ಡಿಸೈಡೆಡ್ ನಾಟ್ ಟು ಶಿಫ್ಟ್ the no, that is the decision. Now they are not taking any subject now. Ittu subject ಅದನ್ನ ಮುಖ್ಯಮಂತ್ರಿಗಳೇ ಇದು ಬೇಡ ಅಂತ ಹೇಳ್ಬಿಟ್ಟು, ನಾನು ಇರೋ ಗಂಟ ಇದನ್ನ ತರಬೇಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಏನು ಕರೆಕ್ಟಾ ಸ್ವಾಮಿ ಹೇಳ್ತಾ ಇರೋದು? ಹೇಳ್ಬಿಟ್ಟಿದ್ದಾರೆ. ನಂಬರ್ ಒನ್. ಬಟ್ ಒಂದು ಅವ್ರು ಹೇಳ್ದಂಗೆ ದೇರ್ ಇಸ್ ಎ ಪ್ರಾಬ್ಲಮ್ ಆನ್ ದಿ ಇದು ಸೆಕ್ಯೂರಿಟಿ ಆಂಗಲ್.